ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಚಿಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಗೂ ಸಮ್ಮರ್ ಹಾಲಿಡೇಸು ಬಂದಾಗಿದೆ. ಮಕ್ಕಳಿಗೆ ಮತ್ತು ಮನೇಲಿರೋರಿಗೆಲ್ಲ ಏನಾದರೂ ಒಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಬಿಸಿ ಬಿಸಿ ಚಾಟ್ಸ್ ಥರದ್ದು. ಸೊ ಅವ್ರಿಗೋಸ್ಕರ ಈ ರೆಸಿಪಿ. ಸೊ ಮೊದಲಿಗೆ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಒಂದು 10 ಮಿನಿಟ್ಸ್ ಸೋಕ್ ಮಾಡಿಟ್ಟಿದ್ದೆ. ಅದ್ರ ಜೊತೆ ಈಗ ಪೀಲ್ ಮಾಡಿರ್ತಕ್ಕಂತಹ ಒಂದು 4 ಗಾರ್ಲಿಕ್ ಕ್ಲೋವ್ಸ್ನ ಹಾಕ್ಕೊಂಡು, ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಹಾಕಿಲ್ಲ, ಸೊ ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 2 ಸ್ಪೂನಷ್ಟು ಬಟರ್ನ ತೊಗೊಂಡಿದ್ದೀನಿ. ಸೊ ಪ್ಯಾನ್ ಬಿಸಿ ಆದಮೇಲೆ ಬಟರ್ನ ಹಾಕಿ ಫಸ್ಟು ಬಟರ್ನ ಮೆಲ್ಟ್ ಆಗೋವರೆಗೂ ಕಾಯಬೇಕಾಗತ್ತೆ. ಸೊ ಬಟರ್ ಮೆಲ್ಟ್ ಆಗ್ತಿದ್ದಂಗೆ ನೀವು ಒಂದು ಅರ್ಧ ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನಿಮಗೇನಾದರೂ ಈರುಳ್ಳಿ ಜಾಸ್ತಿ ಇಷ್ಟ ಇದೆ ಅನಿಸಿದ್ರೆ ಸೊ ಜಾಸ್ತಿ ಈರುಳ್ಳಿನ ಕೂಡ ಇಲ್ಲಿ ಹಾಕ್ಕೋಬೋದು. ಅದೊಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಲ್ಲಿ ಮತ್ತು ಗಾರ್ಲಿಕ್ ವಿತ್ ಶುಗರ್ ಆ್ಯಂಡ್ ಸಾಲ್ಟ್, ಅದನ್ನು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಸುಮಾರು 200 ಗ್ರಾಮ್ಸ್ ಆಫ್ ಮಶ್ರೂಮ್ಗೆ. ಸೊ ಇದು ಈಗ ಗಮ್ ಅಂತ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರ್ತಾ ಇದ್ದಾಗ ನಾವು ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿರ್ತಕ್ಕಂತಹ ಮಶ್ರೂಮ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾನು ಬಟನ್ ಮಶ್ರೂಮ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಮಶ್ರೂಮ್ ಅವೈಲೇಬಲ್ ಇದೆಯೋ ಅದನ್ನು ತೊಗೋಬೋದು. ಅದನ್ನು ನೀಟಾಗಿ ಒಂದ್ಸಲಿ ಕಲಿಸ್ಕೊಂಡು ಖಾರಕ್ಕೆ ತಕ್ಕಷ್ಟು ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕು. ಮತ್ತು 1 ಸ್ಪೂನಷ್ಟು ಸೋಯಾ ಸಾಸ್ನ ಇಲ್ಲಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸೊ ನಾನಿಲ್ಲಿ ಯಾವುದೇ ರೀತಿಯ ಸಾಲ್ಟನ್ನು ಮತ್ತೆ ಬಳಸಲಿಲ್ಲ, ಆಲ್ರೆಡಿ ಪೇಸ್ಟ್ಗೆ ಹಾಕ್ಕೊಂಡಿದ್ದೀವಿ. ಇದು ಕಲರ್ ಚೇಂಜ್ ಆಗುತ್ತೆ. ಕಂಪ್ಲೀಟಾಗಿ ನೀರೆಲ್ಲ ಹೋಗೋವರೆಗೂ ನೀಟಾಗಿ ಒಂದು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷದಲ್ಲಿ ರೆಡಿ ಆಗುವಂತಹ ರೆಸಿಪಿ ಇದು. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾಯಿದ್ರೆ ಒಂದು 2 ನಿಮಿಷ ಎಕ್ಸ್ಟ್ರಾ ತೊಗೋಬೋದು. ಸೊ ಜಸ್ಟ್ ಮೇಕ್ ಶ್ಯೂರ್ ನೀರೆಲ್ಲ ಹೋಗಬೇಕು. ಸೊ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ. ಅದಾದಮೇಲೆ ಇದನ್ನು ನೀಟಾಗಿ ಸರ್ವ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡ್ಬೋದು. ಸೊ ಇಲ್ಲಿ ನಾವು ಎಣ್ಣೆನ ಹಾಕ್ಕೊಂಡಿಲ್ಲ, ಸೊ ಬಟರಲ್ಲೇ ಕಂಪ್ಲೀಟಾಗಿ ಮಾಡ್ಕೊಂಡಿರೋದ್ರಿಂದ ತುಂಬ ಒಳ್ಳೆ ಫ್ಲೇವರ್, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಡೆಫಿನೆಟ್ಲಿ ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಿತ್ತು. ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ಬೆಂದಿದೆ ಅನ್ನೋದಕ್ಕೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಫುಲ್ ಸಾಫ್ಟ್ ಆಗಬೇಕು. ಓಕೆನಾ? ಅಷ್ಟೇ. ಇದೀಗ ಚಿಲ್ಲಿ ಮಶ್ರೂಮ್ ರೆಡಿ ಆಗಿದೆ. ಮತ್ತೆ ಯಾಕೆ ತಡ, ಸರ್ವ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ನೀವು ಇದೇ ಸೇಮ್ ರೆಸಿಪಿ ಬೇಕು ಅಂತಂದರೆ ಪನ್ನೀರಲ್ಲಿ ಕೂಡ ಮಾಡ್ಕೊಳ್ಬೋದು. ಪನ್ನೀರಲ್ಲಿ ಕೂಡ ಸೇಮ್ ಟೆಕ್ಸ್ಚರೇ ಕೊಡುತ್ತೆ. ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಖಾರನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಸೊ ಟ್ರೈ ಮಾಡಿ. ಮುಂದೆ ಯಾವತ್ತಾದರೂ ಒಂದು ಸತಿ ನಾನು ಪನ್ನೀರಲ್ಲಿ ಕೂಡ ಸ್ಟಾರ್ಟರ್ನ ಮಾಡಿ ತೋರಿಸ್ತೀನಿ. ಸೊ ಇದು ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಮಶ್ರೂಮ್ ರೆಡಿಯಾಗಿದೆ. ಇದ್ರ ಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಗಾರ್ನಿಷಿಂಗ್ಗೆ ಅಂತ ಉದುರಿಸ್ಕೊಂಡು ಮಕ್ಕಳಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನಾನಿದು ಮನೇಲಿ ಮಾಡಿದ್ದು ಅಂತ ಅವ್ರಿಗೆ ಹೇಳಲಿಲ್ಲ. ಸೊ ಡೆಫಿನೆಟ್ಲಿ ಅವರು ಹೊರಗಡೆಯಿಂದ ತರಿಸಿರೋದು ಅಂತಲೇ ಅಂದ್ಕೊಳ್ತಾರೆ ನೋಡ್ತಾ ಇದ್ದರೆ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಇನ್ ದ ಮೀನ್ ವೈಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಎಲ್ಲ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಈಟಿಂಗ್. ಸೊ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಸೊ ನೋಡ್ತಾ ಇರ್ಬೋದು ಚಿಕ್ಕು ಇನ್ನೂ ಯೋಚನೆ ಮಾಡ್ತಿದ್ದಾನೆ, ಬಟ್ ಮಿಕ್ಕುಗಂತೂ ತುಂಬ ಇಷ್ಟ ಆಗಿದೆ. ಹೋಪ್ ಯು ಲೈಕ್ ದಿಸ್. ಪ್ಲೀಸ್ ಟು ಟ್ರೈ.